ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರಾಮನಗರ ಜಿಲ್ಲಾ ಬಿಜೆಪಿಯ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಗೌಡರವರು ಜಿಲ್ಲೆಯಲ್ಲಿ ಯುವಕರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸುವುದರ ಮೂಲಕ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಯುವ ಶಕ್ತಿಯನ್ನು ಬಲಪಡಿಸುವ ಇಂಗಿತವನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಜಗನ್ನಾಥ್ ಗೌಡ್ರೆ, ರಾಮನಗರ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಿದ್ದೀರಾ. ಪಕ್ಷ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಯುವಕರನ್ನ ಬಿಜೆಪಿಗೆ ಸೆಳೆಯೋ ನಿಟ್ಟಿನಲ್ಲಿ ನಿಮ್ಮ ಸಂಘಟನೆ ಯಾವ ರೀತಿ ಐತೆ? ಸಂಘಟನೆ ನಾನು ಕಳೆದ ವರ್ಷ ಫೆಬ್ರವರಿ ಅನೌನ್ಸ್ ಆಯಿತು ನಮ್ಮದು. ಓಕೆ. ಅದಾದ ನಂತರ ನಮ್ಮ ಪಕ್ಷ ಏನೇನು ಚಟುವಟಿಕೆ ಕೊಟ್ಟಿದೆ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸಂಘಟನಾ ಪರ್ವದಿಂದ ಮೆಂಬರ್ಶಿಪ್ ಮಾಡಬೇಕು ಅಂತ ಹೇಳಿದರು. ನಾವಾಗಲೇ 2500 ಮೆಂಬರ್ಶಿಪ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಯುವಕರುಗಳು ಏನು ಸ್ಪೋರ್ಟ್ಸ್ ಆಡ್ತಾರೆ, ಕಬಡ್ಡಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಅವಕ್ಕೆಲ್ಲ ಸ್ಪಾನ್ಸರ್ ಮಾಡಿಕೊಂಡು ಅವ್ರಿಗೆ ಉತ್ತೇಜನ ಕೊಟ್ಕೊಂಡು, ಮತ್ತು ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ, ಅವ್ರಿಗೆಲ್ಲ ಪ್ರಧಾನಮಂತ್ರಿ ಕೌಶಲ್ಯ ಜೀವನ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೆಲಸ ಕೊಡಿಸೋದಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ಗೆ ಟ್ರೈನಿಂಗ್ ಇರ್ಬೋದು, ಅದನ್ನೆಲ್ಲ ಕೊಟ್ಟು ನಮ್ಮ ವಿಶ್ವಾಸಕ್ಕೆ ತೊಗೊಂಡು ಮೊದಲು ತದನಂತರ ಸಂಘಟನೆ ಜೊತೆಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ರಾಮನಗರ ಜಿಲ್ಲೆಯಲ್ಲಿ BJP ಸ್ಲೋ ಐತೆ. ಫಾಸ್ಟ್ ಮಾಡೋದಕ್ಕೆ ಏನು ಕಾರ್ಯತಂತ್ರ ರೂಪಿಸ್ತೀರ? ಕಾರ್ಯತಂತ್ರಗಳೆಲ್ಲ ರೂಪಿಸೋಕ್ಕೆ ನಮ್ಮ ನಾಯಕರಿದ್ದಾರೆ. ಪಕ್ಷ ಏನು ಕೊಡುತ್ತೆ ಅದನ್ನು ನಾವು ಮಾಡ್ತೇವೆ. ಜೊತೆಗೆ ನಾವು ಇವಾಗ ಏನು ಹೇಳಿದ್ನಲ್ಲ, ಕ್ರೀಡೆಗಳಿರ್ಬೋದು, ಕೌಶಲ್ಯ ಅಭಿವೃದ್ಧಿಗಿರ್ಬೋದು, ಅವ್ರಿಗೆ ಉದ್ಯೋಗಕ್ಕಿರ್ಬೋದು, ಇವುಗಳಿಗೆ ಒತ್ತು ಕೊಟ್ಕೊಂಡು ನಮ್ಮ ಶಕ್ತಿ ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ. ದೊಡ್ಡ ತೀರ್ಮಾನಗಳೆಲ್ಲ ದೊಡ್ಡ ನಾಯಕರುಗಳು ತಗೊಳ್ತಾರೆ. ಸರ್, ಯಾವುದೇ ರಾಜಕೀಯ BJP, JDS, ಕಾಂಗ್ರೆಸ್ ಯುವಕರೇ ನಿರ್ಣಾಯಕ. ಹೌದು. ದೊಡ್ಡವರು ಯುವಕರಿಂದ ದೊಡ್ಡವರು. ಬಟ್ ನೀವು ಯೂತ್ ಇದ್ದೀರಾ, ಯೂತ್ ಪ್ರೆಸಿಡೆಂಟ್ ಇದ್ದೀರಾ. ಯುವಕರಿಗೆ ಸ್ಥಾನಮಾನ ಸಿಗೋ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಏನು? ಯುವಕರಿಗೆ ಸ್ಥಾನಮಾನ ಸಿಗೋದ್ರಲ್ಲಿ ಅಂತ ಹೇಳಿದ್ರೆ, ಇವಾಗೆಲ್ಲ ತುಂಬ ಯುವಕರುಗಳು ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆಲ್ಲ ಕಂಟೆಸ್ಟ್ ಮಾಡಿದರು. ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ. ಇನ್ನೂ ಕೆಲವರು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. 24/7 ಓಡಾಡೋರು ನಾವು ನೋಡ್ತಾ ಇದ್ದೇವೆ. ಆ ಥರದವ್ರನ್ನೆಲ್ಲ ನಮ್ಮ ಪಕ್ಷಕ್ಕೆ ಸೆಳ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಹೋಗಿ ಭೇಟಿ ಮಾಡಿ ಮಾತಾಡೋದಿರ್ಬೋದು. ಯಾರ್ಯಾರು ಸೋತೋಗಿದ್ರು ಅವ್ರಿಗೆಲ್ಲ ಉತ್ತೇಜನ ಕೊಟ್ಬಿಟ್ಟು ಇವಾಗ ನೆಕ್ಸ್ಟ್ ಇಯರ್ ಏನು ಬರುತ್ತೆ ಡಿಸೆಂಬರ್ಗೆ ಎಲೆಕ್ಷನ್ಗೆ ಮತ್ತೆ ಕಂಟೆಸ್ಟ್ ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ನಮ್ಮ ಒಮ್ಮತದಿಂದ ನಮ್ಮ ಪ್ರಸಾದ್ ಗೌಡರು MLA ಕಂಟೆಸ್ಟ್ ಮಾಡಿದರು. ಪ್ರಸಾದ್ ಗೌಡರು ನಮ್ಮ ನಾಯಕರು. ಮಾಗಡಿಲೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಮುಂದೆನೂ ನಮ್ಮ ಇವಾಗ ಮಾಗಡಿ ರಾಮನಗರ ಜಿಲ್ಲೆಗೆ ನಾವು ಅಧ್ಯಕ್ಷಿದ್ದೀನಿ. ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ನಮ್ಮ ಬಸವರಾಜಣ್ಣ ಇದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ಸಂಘಟನೆ ಅವಾಗಿಂದ ಮಾಡ್ಕೊಂಡೇ ಹೋಗಿದ್ದಾರೆ. ರಂಗದಾಮಯ್ಯನವ್ರು ಇದ್ದಾರೆ, ಅವರು ಸಂಘಟನೆ ಮಾಡ್ಕೊಂಡಿದ್ದಾರೆ. ನಮ್ಮ ಪ್ರಸಾದ್ ಗೌಡ್ರು MLA ಕ್ಯಾಂಡಿಡೇಟು, ಅವರು ಮುಖಂಡರು ಎಲ್ಲ ಒಳಗೆ ಸಂಘಟನೆ ಮಾಡ್ತಾ ಇದ್ದಾರೆ. ಇವರೆಲ್ಲ ಒಮ್ಮತದಿಂದ ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆಲ್ಲ ನಡೆಯುತ್ತೆ. ಸರ್, ಮುಂದಿನ ಯೋಜನೆ ಏನು ಸರ್ ನಿಮ್ಮದು? ಮುಂದಿನ ಯೋಜನೆಗಳು ಇವಾಗ ZP ಇರ್ಬೋದು, TP ಇರ್ಬೋದು, ತದನಂತರ ಗ್ರಾಮ ಪಂಚಾಯತಿ ಬರುತ್ತೆ. ZP TPಗೆ ಸಂಘಟನೆ ಮಾಡಬೇಕಾಗ್ತದೆ. ಇವೊಂದು ನಾವು NDA ಈ ಎಲ್ಲ ಮಿಶ್ರ ಪಕ್ಷಗಳ ಜೊತೆ ಇದ್ರೂ ಕೂಡ ನಾವು ನಮ್ಮತನನ ನಮ್ಮ ಪಕ್ಷನ ಬೆಳೆಸೋ ರೀತಿಯಲ್ಲಿ ಹುಡುಗರು ಸಂಘಟನೆಗಳು, ಯುವಕರು ಸಂಘಟನೆಗಳು ಮಾಡ್ತಾ ಹೊರಡ್ತೀವಿ. ನೀವೇನಾದ್ರು ಯಾವುದಾದ್ರು ಚುನಾವಣೆ ಸ್ಪರ್ಧೆ ಮಾಡೋಂಥ ಆಕಾಂಕ್ಷಿ? ನಮ್ಮ ತಾಯಿ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡಿದರು. ನಮಗೂ ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ. ಅವಕಾಶ ಹೇಗೆ ಸಿಗುತ್ತೆ, ನಮ್ಮ ಹಿರಿಯರು ಏನು ನಿರ್ಧಾರ ತಗೊಳ್ತಾರೆ ಅದ್ರ ಮೇಲೆ ನಿಂತ್ಕೊಳ್ತೀವಿ. ಥ್ಯಾಂಕ್ ಯು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.